ಹಲೋ, ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಪ್ರಮೋದ್ ಮಾತಾಡ್ತಾ ಇದ್ದೀನಿ. ಇವತ್ತು ನೀವು 6 ವರ್ಷದ ಮಗುವಿಂದ ಹಿಡಿದು 60 ವರ್ಷ ವಯಸ್ಸಾಗಿರೋರು ಗಂಟ ಏನೇ ಕೇಳಿದ್ರು ಎಲ್ಲರ ಬಾಯಲ್ಲೂ ಬರ್ತಾ ಇರೋದು ಒಂದೇ ಒಂದು ನ್ಯೂಸು. ಅದು ನಮ್ಮ ಹಾಟ್ ನ್ಯೂಸ್, ನಮ್ಮ ಡಿ ಬಾಸ್ ಬಗ್ಗೆನೇ. ಯಾಕಂದರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟಿ ವಿ, ರೇಡಿಯೋ, ನ್ಯೂಸ್ ಪೇಪರ್ ಅಂತ ಎಲ್ಲ ಕಡೆ ಬರೀ ಅದೊಂದನ್ನೇ ಡೇ ನೈಟ್ ಅಂತ ಟೆಲಿಕಾಸ್ಟ್ ಮಾಡಿ ಸುದ್ದಿ ಮಾಡ್ತಾಯಿದ್ದಾರೆ. ಅದರಲ್ಲಿ ಎಷ್ಟೊಂದು ಜನ ಸೆಲೆಬ್ರಿಟೀಸು ಅವ್ರು ಬೇಕಾದಂಗೆ ಮಾತಾಡ್ತಾಯಿದ್ದಾರೆ. ನಮ್ಗೆ ಅದು ಬೇಕಾಗಿಲ್ಲ. ಯಾಕಂದರೆ ನಮಗಿರೋದೊಂದೇ ಅವ್ರ ಅಭಿಮಾನಿಗಳು ನಮ್ಮನ್ನ ಅವರು ಸೆಲೆಬ್ರಿಟಿ ಅಂತಲೇ ಕರೀತಾರೆ. ಯಾಕಂತಂದರೆ ಅವ್ರು ನಮ್ಮನ್ನು ದೇವ್ರ ರೀತಿ ನೋಡ್ತಾರೆ. ಎಂಥದೇ ತಪ್ಪಾಗಿದ್ರು ಕೊನೆಗೆ ಕ್ಷಮಿಸೋಕ್ಕಾಗೋದು ಬರೀ ದೇವರಿಂದ ಮಾತ್ರನೇ. ಸೊ ಇವಾಗ ತಪ್ಪು ಅನಾಹುತ ಆಗೋದೆ, ಅದನ್ನು ಸರಿಮಂತೂ ಮಾಡೋಕ್ಕಾಗಲ್ಲ. ಯಾಕಂದರೆ ನ್ಯಾಯಾಲಂಗ ಅವ್ರಿಗೇನು ಬೇಕಾಗಿದೆಯೋ ಅದನ್ನು ನೋಡ್ಕೊಳ್ಳುತ್ತೆ. ಅವ್ರಿಗೆ ಶಿಕ್ಷೆ ಆಗುತ್ತೆ ಯಾರು ತಪ್ಪು ಮಾಡಿದಾರೋ. ಆದರೆ ಇಲ್ಲಿ ರೇಣುಕಾಸ್ವಾಮಿ ಅವ್ರ ಫ್ಯಾಮಿಲಿಗೆ ನಷ್ಟ ಅಂತೂ ಖಂಡಿತ ಆಗಿದೆ. ಯಾಕಂದರೆ ಇನ್ನೇನು ಫ್ಯೂ ಮಂತ್ಸಲ್ಲಿ ಅವ್ರ ಮಗು ಬೇರೆ ಆಗ್ತಿತ್ತು. ಆ ಮಗುಗಿನ್ನ ನೆಕ್ಸ್ಟು ಯೋಚನೆ ಮಾಡಿದ್ರೆ ನಿಮಗೆ ಗೊತ್ತಿರುತ್ತೆ, ಈ ಸಮಾಜದಲ್ಲಿ ಒಂದು ಮಗುಗೆ ತಂದೆ ಇಲ್ಲ ಅಂತಂದರೆ ಎಷ್ಟು ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಾನು ಕೇಳ್ಕೊಳ್ಳೋದೊಂದೇ, ಡಿ ಬಾಸ್ಗೆ ಲಕ್ಷಾಂತರ ಜನ ಅಭಿಮಾನಿಗಳಿದ್ದಾರೆ. ಅದರಲ್ಲಿ ಒಂದೇ 1 ಲಕ್ಷ ಅಭಿಮಾನಿಗಳು ತಲಾ ಒಬ್ಬರಿಗೆ ₹100 ಅಂತ ಡೊನೇಟ್ ಮಾಡಿದ್ರು ಆ ಮಗುಗೆ ಅಟ್ಲೀಸ್ಟ್ ಒಂದು ಫ್ಯೂಚರ್ ಕಟ್ಕೊಡ್ತೀವಿ ಅಂತ ಹೇಳ್ಕೊಕ್ಕಾಗಲ್ಲ. ಆದರೆ ಅವ್ರ ಮನೆಗೆ ಏನೋ ಒಂದು ನಂಬಿಕೆ ಅಂತ ಇರುತ್ತೆ, ಅದೊಂದು ನಾವು ಅವ್ರಿಗಂತೂ ಮಾಡಿಕೊಡ್ಬೋದು. ಸೊ ಎಲ್ಲ ಯೋಚನೆ ಮಾಡಿ, ಜಾಸ್ತಿ ಏನಿಲ್ಲ, ಬರೀ ಒಂದೇ 1 ಲಕ್ಷ ಜನ ಅಷ್ಟೇ. ಇಲ್ಲಿ ನಾನು ಬರೀ ಡಿ ಬಾಸ್ ಅಭಿಮಾನಿಗಳು ಅಂತಲೇ ಕೇಳ್ಕೊತಾ ಇಲ್ಲ, ನಮ್ಮ ಕನ್ನಡ ಜನತೆ ಕೂಡ ಒಗ್ಗೂಡಿ ನಿಂತು ಆ ಒಂದು ಫ್ಯಾಮಿಲಿಗೆ ಏನು ನಷ್ಟ ಆಗಿದೆ ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡೋಣ. ಯಾಕಂದರೆ ಕೊನೆಗೆ ನಾವೆಲ್ಲರೂ ಕನ್ನಡಿಗರೇ, ನಾವೆಲ್ಲರೂ ಸ್ಪಂದಿಸಲೇಬೇಕು. ಸೊ ಇದು 1 ಲಕ್ಷ ಜನಕ್ಕೆ ರೀಚ್ ಆದರೆ ಖಂಡಿತ ನಾನು ನೆಕ್ಸ್ಟ್ ವೀಡಿಯೋಲಿ ಅವ್ರ ಮನೆಗೆ ವಿಸಿಟ್ ಮಾಡಿ ಅವ್ರ ಬ್ಯಾಂಕ್ ಡೀಟೇಲ್ಸ್ ಮತ್ತು ಎಲ್ಲ ಡೀಟೇಲ್ಸ್ನ ನಿಮಗೆಲ್ಲರೂ ಪ್ರೊವೈಡ್ ಮಾಡಿಸ್ತೀನಿ. ಸೊ ನಿಮಗೆ ಗೊತ್ತಿರೋ ಎಲ್ಲ ದರ್ಶನ ಅಭಿಮಾನಿಗಳನ್ನ ಟ್ಯಾಗ್ ಮಾಡಿ, ಅವ್ರಿಗೆ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು.